ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ರಾಘವನ್ ವೆಂಕಟರಾಘವನ್ ಮಾಡತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ. ಪ್ರತಿ ತಿಂಗಳು ನಾವು ಮಾಸ ಭವಿಷ್ಯವನ್ನು ಮಾಡ್ತಾ ಇದ್ದೀವಿ. ಈಗ ನೆಕ್ಸ್ಟ್ ಮಂತ್ ಬಂದು ನವೆಂಬರ್ 2025ರಲ್ಲಿ ಗ್ರಹಗಳ ಒಂದು ಚಲನೆ, ಬಲ ಯಾವ ರಾಶಿ ಮೇಲೆ ಯಾವ ಥರ ಪರಿಣಾಮ ಬೀರ್ತಾ ಇದೆ ಅಂತಕ್ಕಂಥದ್ದನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಈಗ ಮೊದಲನೇದಾಗಿ ಗ್ರಹಗಳು ಎಲ್ಲಿದೆ ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ಗುರು ಭಗವಾನರು ಈಗ ಕರ್ಕಾಟಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಕೇತು ಭಗವಾನರು ಸಿಂಹ ರಾಶಿಯಲ್ಲಿ ಮುಂದುವರಿತಾ ಇದ್ದರೆ, ಸ್ವಂತ ರಾಶಿಯಲ್ಲಿ ಶುಕ್ರ ಭಗವಾನರು ದಿಗ್ಬಲ ಹೊಂದಿ ತುಲಾ ರಾಶಿಯಲ್ಲಿದ್ದಾರೆ. ಅದೇ ರೀತಿ ಕುಜ ಭಗವಾನರು ಕೂಡ ಸ್ವಂತ ಮನೆಯಲ್ಲಿ ವೃಶ್ಚಿಕ ರಾಶಿಯಲ್ಲಿದ್ದರೆ, ಜೊತೆಯಲ್ಲಿ ಬುಧ ವಕ್ರನಾಗಿ, ಜೊತೆಗೆ ರವಿ ನವೆಂಬರ್ 16ನೇ ತಾರೀಕು ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಮತ್ತು ರಾಹು ಭಗವಾನರು ಯಥಾಸ್ಥಿತಿ ಕುಂಭರಾಶಿಯಲ್ಲಿ ಮುಂದುವರಿತಾ ಇದ್ದರೆ, ಶನಿ ಭಗವಾನರು ಮೀನ ರಾಶಿಯಲ್ಲಿ ಗುರು ನಕ್ಷತ್ರವಾಗಿರ್ತಕ್ಕಂಥ ಪೂರ್ವ ಭಾದ್ರ ನಕ್ಷತ್ರದಲ್ಲಿ ಇದ್ದಾರೆ. ಇದು ಗ್ರಹಗಳ ಒಂದು ಮೂಮೆಂಟ್. ಈಗ ನಾವು ಹೇಳ್ತಾ ಇರೋದು ಇಂಡಿವಿಜುವಲ್ ಆಗಿ ಯಾರ್ದು ಜಾತಕ ಅಲ್ಲ. ಗ್ರಹಗಳು ಏನೇನು ಫಲ ಹೇಳ್ತಾ ಇದೆ, ಗೋಚಾರದಲ್ಲಿ ಗ್ರಹಗಳು ಯಾವ ಥರ ಇದೆ ಅಂತಕ್ಕಂಥದ್ದನ್ನು ನಾವು ಮಾತಾಡ್ತಾ ಇದ್ದೀವಿ. ಕೆಲವರು ಹೇಳ್ತಾ ಇದ್ದಾರೆ, ಸರ್ ನೀವು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಿ, ಆದರೆ ನಮಗೇನು ಆಗ್ತಾ ಇಲ್ಲ, ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ. ಮನುಷ್ಯನ ಮೇಲೆ 4 ಬಲ ಮುಖ್ಯವಾಗಿ ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಮೊದಲನೇದಾಗಿ ಗ್ರಹ ಬಲ. ನಾವು ಹುಟ್ಟಿದಾಗ ಗ್ರಹಗಳು ಎಲ್ಲೆಲ್ಲಿದೆ, ಮತ್ತು ಏನು ದಶಾಭುಕ್ತಿಗಳು ನಡೀತಾ ಇದೆ, ಗುರು ಎಲ್ಲಿದ್ದಾರೆ, ಶನಿ ಎಲ್ಲಿದ್ದಾರೆ ಗೋಚಾರದಲ್ಲಿ, ಇದೆಲ್ಲ ಕೂಡ ಕೌಂಟ್ ಆಗುತ್ತೆ. ಹಾಗೆ ನಾಮಬಲ, ಒಬ್ಬರ ಹೆಸರು ಸಂಖ್ಯಾಬಲದಲ್ಲಿ ಇದೆಯಾ ಇಲ್ವಾ. ಒಂದು ಹೆಸರು ಒಳ್ಳೆಯ ಹೆಸರು ಬರ್ಬೋದು, ಒಂದು ಕೆಟ್ಟ ಹೆಸರು ಬರ್ಬೋದು. ಆದರೆ ಆ ಹೆಸರು ಅವ್ರಿಗೆ ಹೊಂದಾಣಿಕೆ ಆಗಿದೆಯಾ ಇಲ್ಲ ಅನ್ನೋದನ್ನು ನೋಡ್ಕೋಬೇಕು. ಒಂದು ವೇಳೆ ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತ್ಗೆ ಹೊಂದಾಣಿಕೆ ಆಗಿಲ್ಲ ಅಂದರೆ, ನಿಮ್ಮ ಹೆಸರನ್ನು ಡೇಟ್ ಆಫ್ ಬರ್ತ್ಗೆ ಹೊಂದಾಣಿಕೆ ಆಗೋ ಥರ ನೀವು ಸರಿಪಡಿಸ್ಕೋಬೇಕು. ಮತ್ತು ಈಗ ಹುಟ್ಟಿರ್ತಕ್ಕಂಥ ನವಜಾತ ಶಿಶುಗಳಿಗೆ ಈಗಲೇ ನೀವು ನ್ಯೂಮರಾಲಜಿ ಪ್ರಕಾರ ಆ ಹೆಸರನ್ನು ಒಂದು ಸರ್ತಿ ಸರಿ ಮಾಡಿ ಇಟ್ಟಿದ್ರೆ ಲೈಫ್ ಲಾಂಗ್ ಅವರು ಹ್ಯಾಪಿಯಾಗಿರ್ತಾರೆ. ನೆಕ್ಸ್ಟು ಸ್ಥಾನಬಲ. ನಾವಿರ್ತಕ್ಕಂಥ ಜಾಗ ವಾಸ್ತು ಚೆನ್ನಾಗಿದೆಯಾ ಇಲ್ವಾ, ನಾವು ಅಡುಗೆ ಮನೆ ಎಲ್ಲಿದೆ, ಬೆಡ್ರೂಮ್ ಎಲ್ಲಿದೆ ಇತ್ಯಾದಿಯಾಗಿ ನಾವು ನಿರ್ಣಯ ಮಾಡ್ತಕ್ಕಂಥದ್ದನ್ನು ಸ್ಥಾನಬಲ. ಎಷ್ಟೋ ಸರ್ತಿ ಮನೆಯಲ್ಲಿ ವಾಸ್ತು ಚೆನ್ನಾಗಿ ಇಲ್ಲದೇ ಇರುವಾಗಲೂ ಕೂಡ ಆ ಶುಭ ಕಾರ್ಯಗಳು ನಡೆಯಲ್ಲ, ದುಡ್ಡು ಕಾಸಿಗೂ ತೊಂದರೆ ಆಗುತ್ತೆ, ಮನೆಯಲ್ಲಿ ಗಂಡ ಹೆಂಡತಿ ಜಗಳ, ಈ ಥರ ನಾನಾ ರೀತಿಯಾದ ತೊಂದರೆಗಳನ್ನು ಕೊಡುತ್ತೆ. ಫೈನಲ್ ಆಗಿ ದೈವ ಬಲ. ಇದನ್ನು ಪೂರ್ವಜನ್ಮದ ಪುಣ್ಯ ಬಲ ಈ ಥರ ಎಲ್ಲ ಕೂಡ ನಾವು ಹೇಳ್ಬೋದು. ಎಷ್ಟೋ ಜನ ಹೇಳ್ತಾ ಇರ್ತಾರೆ, ಸರ್ ಅವನು ಅಷ್ಟೊಂದು ಕೆಟ್ಟ ಕೆಲಸಗಳು ಮಾಡ್ತಾ ಇದ್ದಾನೆ, ಆದರೆ ಹ್ಯಾಪಿಯಾಗಿದ್ದಾನೆ, ನಾವು ತುಂಬ ಒಳ್ಳೆಯವರು, ನಾವು ಯಾರಿಗೂ ಅಪಕಾರ ಮಾಡಿಲ್ಲ, ಆದರೆ ನಮಗೆ ತೊಂದರೆಗಳು ಬರ್ತಾ ಇದೆ ಅಂತ. ಒಬ್ಬನಿಗೆ ಕೆಟ್ಟ ಕೆಲಸ ಮಾಡಿ ಒಳ್ಳೆಯದು ನಡೀತಾ ಇದೆ ಅಂದರೆ, ಅವನಿಗೆ ಇಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಒಂದು ಒಳ್ಳೆಯದು ಇವತ್ತು ಅವನನ್ನು ಕಾಪಾಡ್ತಾ ಇದೆ. ಅಂದರೆ ಅವನು ಇಂದಿನ ಜನ್ಮದಲ್ಲ ಮಾಡಿಕೊಂಡಿರ್ತಕ್ಕಂಥ ಪುಣ್ಯವನ್ನು ಕರಗಿಸ್ತಾ ಇದ್ದಾನೆ. ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥದ್ದು ಪಾಪ ಕೆಲಸಗಳನ್ನು ಮುಂದೆ ಇವನು ಅನುಭವಿಸಲೇಬೇಕು. ಈಗ ಯಾರಾದ್ರೂ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ ಅಂದರೆ, ನಿಮ್ಮ ಇಂದಿನ ಜನ್ಮದಲ್ಲಿ ಮಾಡಿಕೊಂಡಿರ್ತಕ್ಕಂಥ ಒಂದು ಪಾಪ ಕರ್ಮಗಳನ್ನು ಕರಗಿಸ್ತಾ ಇದ್ದೀರಿ ಅಂದರೆ ನಿಮ್ಮ ಶುಭ ಫಲಗಳು ಮುಂದೆ ನಿಮ್ಗಿದ್ದಾವೆ ಅಂತ. ಸೊ ಅದರಿಂದ ಯಾರು ದೈವಶಕ್ತಿಯನ್ನು, ದೈವಲೀಲೆಗಳನ್ನು ಯಾರು ಬ್ಲೇಮ್ ಮಾಡೋದು ಬೇಡ. ಮುಂದೆ ಯಾವ್ಯಾವ ರಾಶಿಗೆ ಯಾವ ಥರ ಇದೆ, ಒಂದೊಂದು ರಾಶಿಯನ್ನು ನಾವು ಸಂಕ್ಷಿಪ್ತವಾಗಿ ನಾವು ವಿವರಣೆ ಮಾಡ್ತೀವಿ. ಇದನ್ನು ನೀವು ಫಾಲೋ ಮಾಡಿ. ಮುಂದಿನ ರಾಶಿ ಮೇಷರಾಶಿ. ತುಂಬ ಆನೆಸ್ಟ್ ಪೀಪಲ್ ಇವರು. ಪ್ರೀತಿ ಮಾಡಿದರೆ ಧೈರ್ಯವಾಗಿ ಪ್ರೀತಿ ಮಾಡ್ತಾರೆ. ಇನ್ನೊಬ್ಬರು ತಪ್ಪು ಮಾಡಿದರೂ ಕೂಡ ಧೈರ್ಯವಾಗಿ ನೀವು ತಪ್ಪು ಮಾಡಿದ್ದೀರಾ ಅಂತ ಹೇಳ್ತಾರೆ. ಆವೇಶ ಇದ್ದರೂ ಕೂಡ ತುಂಬ ಒಳ್ಳೆಯ ಜನ. ಇವರಿಗೆ, ಮೇಷರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಗ್ರಹಗಳ ಫಲಾಫಲ ಯಾವ ಥರ ಇದೆ ನೋಡೋಣ ಬನ್ನಿ. ಮುಖ್ಯವಾಗಿ ಮೊದಲನೇದಾಗಿ ಗುರು ಭಗವಾನರು 4ನೇ ಮನೆಯಲ್ಲಿದ್ದಾರೆ. 4ನೇ ಮನೆಯನ್ನು ಮಾತೃಸ್ಥಾನ, ವಿದ್ಯಾಸ್ಥಾನ, ಗೃಹಸ್ಥಾನ, ವಾಹನ ಸ್ಥಾನ, ಹೀಗೆ ನಾನಾ ರೀತಿಯಾಗಿ ಹೇಳ್ತಾ ಇರ್ತೀವಿ. ಸೊ ಗುರು ಅಲ್ಲಿರೋದ್ರಿಂದ
ಸ್ವಲ್ಪ ಮಟ್ಟಿಗೆ ಭೂಮಿಗೆ ಸಂಬಂಧಿಸಿರ್ತಕ್ಕಂಥದ್ದು, ವಾಹನಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಪರ್ಚೇಸ್ ಮಾಡೋದು, ಅಥವಾ ಭೂಮಿ ವಿಚಾರವಾಗಿ ಏನಾದರೂ ಪೆಂಡಿಂಗ್ ಕೆಲಸಗಳಿದ್ದರೆ ಅದನ್ನು ಮುಗಿಸ್ಕೊಳ್ತಕ್ಕಂಥದ್ದು, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕೂಡ ಸ್ವಲ್ಪ ಚುರುಕಾಗಿ ಮುಂದುವರಿತಕ್ಕಂಥದ್ದು, ತಾಯಿ ಆರೋಗ್ಯದ ಬಗ್ಗೆ ಕೂಡ ಚೇತರಿಕೆ ಆಗ್ತಕ್ಕಂಥದ್ದು. ಆದರೆ ಗುರು 4ನೇ ಮನೆಯಲ್ಲಿ ಗೋಚಾರದಲ್ಲಿ ಯಾವಾಗಲೂ ಕೂಡ ಕಷ್ಟ ಕೊಟ್ಟೆ ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ, ಸುಲಭ ಫಲವನ್ನು ಕೊಡೋದಿಲ್ಲ. ನೆಕ್ಸ್ಟು 5ನೇ ಮನೆಯಲ್ಲಿ ಕೇತು ಭಗವಾನರಿದ್ದಾರೆ. ಕೇತು ಭಗವಾನರು ಜ್ಞಾನಕಾರಕರು. 5ನೇ ಮನೆ ಸಂತಾನ ರಾಶಿ, ಪೂರ್ವಜನ್ಮದ ಪುಣ್ಯ. ನಮ್ಮ ಪೂರ್ವಜನ್ಮದ ಫಲಾಫಲಗಳಿಗೆ ತಕ್ಕಂಗೆ ಶುಭ ಫಲ ಅಥವಾ ಅಶುಭ ಫಲವನ್ನು ಕೇತು ಭಗವಾನರು ಕೊಡ್ತಾ ಇರ್ತಾರೆ. ಒಂದು ವೇಳೆ ಅಶುಭ ಫಲಗಳೇ ಹೆಚ್ಚಾಗಿ ಕಾಣ್ತಾ ಇದ್ದರೆ ಕೇತು ಭಗವಾನರನ್ನು ಆರಾಧನೆ ಮಾಡಬೇಕು. ಕೇತುವನ್ನು ಒಲಿಸ್ಕೊಳ್ಳೋದಕ್ಕೆ ನಿಮ್ಮ ಮನೆಯಲ್ಲಿ ಒಂದು ಅಕ್ವೇರಿಯಂ ಇಡಿ, ಅದರಲ್ಲಿ ಕಪ್ಪು ಮೀನುಗಳನ್ನಿಟ್ಟು ಅದಕ್ಕೆ ಆಹಾರ ಕೊಡೋದು ಕೂಡ ಇದರಿಂದ ಕೇತು ಸಂತೃಪ್ತಿಯನ್ನು ಹೊಂತಾರೆ. ಹಾಗೆ ರೆಗ್ಯುಲರಾಗಿ ಹೇಳ್ತಾ ಇರ್ತೀನಿ, ಗಣೇಶ ಸಂಕಷ್ಟಹರ ಚತುರ್ಥಿ ಅಂತ ಪ್ರತಿ ತಿಂಗಳು ಹೇಳ್ತಾ ಇರ್ತೀನಿ, ಇದನ್ನು ಮಾಡಿ. ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ 5ನೇ ಮನೆಯಲ್ಲಿ ಕೇತು ಇದ್ದರೆ ಕಾನ್ಸಂಟ್ರೇಷನ್ ಲೆವೆಲ್ ಸ್ವಲ್ಪ ಡ್ರಾಪ್ ಆಗುತ್ತೆ ಮಕ್ಕಳಿಗೆ. ಅದರಿಂದ ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡಬೇಕು. ದಕ್ಷಿಣಾಮೂರ್ತಿಯನ್ನು ಮುಖ್ಯವಾಗಿ ಆರಾಧನೆ ಮಾಡಿ. ಮತ್ತು ಪ್ರತಿನಿತ್ಯ ರಾಘವೇಂದ್ರ, ದಕ್ಷಿಣಾಮೂರ್ತಿ ಈ ಥರ ದೇವರುಗಳ ಸ್ತೋತ್ರ ಮಂತ್ರಗಳನ್ನು ಓದ್ಕೊಳ್ಳೋದ್ರಿಂದ ಕೂಡ ಮಕ್ಕಳ ವಿದ್ಯಾಭ್ಯಾಸ ಮುಂದುವರಿಯುತ್ತೆ. ನೆಕ್ಸ್ಟು ಬಂದು ಶುಕ್ರ ಭಗವಾನರು 7ನೇ ಮನೆಯಲ್ಲಿದ್ದಾರೆ. ಧನಾಧಿಪತಿ, ಕಳತ್ರಕಾರಕ, ವಿವಾಹ ಸ್ಥಾನದಲ್ಲಿದ್ದಾರೆ. ಅಂದರೆ ನಿಮ್ಮ ಸಂಗಾತಿಗೆ ಏನಾದ್ರೂ ಪ್ರಮೋಷನ್ ಸಿಗ್ತಕ್ಕಂಥದ್ದು, ಸಂಗಾತಿಗೆ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಮನೆಯಲ್ಲೂ ಕೂಡ ರಸವತ್ತಾದಂಥ ದಿನಗಳು ಕಳೀತಕ್ಕಂಥದ್ದು. ಶುಕ್ರ ಭಗವಾನರ ತುಲಾ ರಾಶಿಯಲ್ಲಿರುವವರಿಗೂ ಕೂಡ ಒಳ್ಳೆ ಬೆಂಬಲ ಸಿಕ್ಕತ್ತೆ. ಮತ್ತು ಯಾರಾದ್ರೂ ಹೆಣ್ಣುಮಕ್ಕಳಿಗೆ ಸಂಬಂಧಿಸಿರ್ತಕ್ಕಂಥ ವಸ್ತುಗಳನ್ನು ಮತ್ತು ತಯಾರು ಮಾಡ್ತಕ್ಕಂಥ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಮುಖ್ಯವಾಗಿ ಗಾರ್ಮೆಂಟ್ಸು ಮತ್ತು ಬೆಳ್ಳಿ, ಬಂಗಾರ, ಮುತ್ತು, ರತ್ನಗಳನ್ನು ವ್ಯಾಪಾರ ಮಾಡ್ತಕ್ಕಂಥವರು ಕೂಡ ಅನುಕೂಲವಾಗಿರ್ತಕ್ಕಂಥ ದಿನಗಳಿದ್ದಾವೆ. ಮತ್ತು 8ನೇ ಮನೆಯಲ್ಲಿ 3 ಗ್ರಹ ಇದೆ. ಮುಖ್ಯವಾಗಿ ಕುಜ ನಿಮ್ಮ ರಾಶಿ ಅಧಿಪತಿ 8ನೇ ಮನೆಯಲ್ಲಿದ್ದಾರೆ. ಅಂದರೆ ಸ್ವಲ್ಪ ಮಟ್ಟಿಗೆ ಟೆನ್ಷನ್ನು, ಸ್ಟ್ರೆಸ್ಸು ಕೊಟ್ಟು ಸಕ್ಸಸ್ ಕೊಡ್ತಕ್ಕಂಥವರು. ಬುಧ ಕೂಡ 8ನೇ ಮನೆಯಲ್ಲಿದ್ದಾರೆ. ಸೊ ಬುಧ ಜೊತೆಗೆ ಸೂರ್ಯ ಭಗವಾನರಿದ್ದಾರೆ. ಸೂರ್ಯ ಪಿತೃಕಾರಕರು. ಏನಾದರೂ ತಂದೆಗೆ ಆ ಬುಧ ಮತ್ತು ಕುಜ ಒಟ್ಟಿಗೆ ಇರೋದ್ರಿಂದ ಲಂಗ್ಸ್ ರಿಲೇಟೆಡ್ಡು ಅಥವಾ ಸ್ಕಿನ್ ರಿಲೇಟೆಡ್ಡು ಅಲರ್ಜಿ ಆಗ್ತಕ್ಕಂಥದ್ದು, ಮತ್ತು ಸಡನ್ನಾಗಿ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿರ್ತಕ್ಕಂಥದ್ರಲ್ಲಿ ಏನಾದರೂ ಸಣ್ಣ ಪುಟ್ಟ ತಗಾದೆಗಳು ಬರ್ತಕ್ಕಂಥದ್ದು ಇರುತ್ತೆ. ಹೋರಾಟದ ಮುಖಾಂತರ ನೀವು ಜಯ ಪಡ್ಕೋಬೇಕಂತ ಕುಜ, ಬುಧ, ರವಿ ಒಟ್ಟಿಗೆ ಹೇಳ್ತಾ ಇದ್ದಾರೆ. ನೆಕ್ಸ್ಟು ರಾಹು ಭಗವಾನರು ನಿಮ್ಗೆ ಫೇವರಬಲ್ ಆಗಿದ್ದಾರೆ. ಯಾರಾದರೂ ನೆಟ್ವರ್ಕಿಂಗ್ ಡಿಪಾರ್ಟ್ಮೆಂಟು, ತಾಂತ್ರಿಕ ಫೀಲ್ಡಲ್ಲಿರ್ತಕ್ಕಂಥವ್ರು, ಟೆಕ್ನಾಲಜಿ ಮತ್ತು IT ಫೀಲ್ಡು, ಇದರ ಕಂಪ್ಯೂಟರ್ ವಿಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ರಿಸರ್ಚ್ ಮಾಡ್ತಕ್ಕಂಥವ್ರಿಗೆ ಇದು ತುಂಬ ಒಳ್ಳೆಯ ಟೈಮು. ರಾಹು ಭಗವಾನರು ನಿಮ್ಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬೇರೆ ಗ್ರಹಗಳಿಂದ ಬರ್ತಕ್ಕಂಥ ತೊಂದರೆಯನ್ನು ನಿವಾರಣೆ ಮಾಡಿ ರಾಹು ಭಗವಾನರು ನಿಮ್ಗೆ ಒಳ್ಳೆಯದನ್ನೇ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಶನಿ ಭಗವಾನರು 7ನೇ ಶನಿ ಕಟ್ಟದ ಬಿಗಿನಿಂಗಲ್ಲಿದ್ದೀರಿ. ಮತ್ತು ಶನಿ ಭಗವಾನರು ಗುರು ನಕ್ಷತ್ರದಲ್ಲಿ ಜರ್ನಿ ಮಾಡ್ತಾ ಇದ್ದಾರೆ. ಗುರು ಶನಿ ಕಾಂಬಿನೇಷನ್ ಬಂದಾಗ ಶನಿ ಶಾಂತಿಗಾಗಿ ಶನಿವಾರ ಕಡಲೆಯನ್ನು ನೆನೆಸಿ ಅದನ್ನು ಪ್ರಸಾದ ಥರ ತಗೊಳ್ಳೋದ್ರಿಂದ ಕೂಡ ಶನಿ ಶಾಂತಿ ಆಗತ್ತೆ. ಮತ್ತು ಕಾಗೆಗಳಿಗೆ ಆಹಾರ ಕೊಡ್ತಕ್ಕಂಥದ್ದು, ಕಪ್ಪು ಆಕಳಿಗೆ ಆಹಾರ ಕೊಡ್ತಕ್ಕಂಥದ್ರಿಂದ ಕೂಡ ಶನಿ ಭಗವಾನರು ಸಂತುಷ್ಟರಾಗಿ ಈ ತಿಂಗಳಲ್ಲಿ ನಿಮಗೆ ಶುಭ ಅಶುಭ ಫಲಗಳನ್ನು ಸಮಾನವಾಗಿ ಕೊಡೋದಕ್ಕೆ ಸಾಧ್ಯ ಆಗತ್ತೆ. ಪ್ರಯತ್ನದ ಮುಖಾಂತರ ಈ ತಿಂಗಳಲ್ಲಿ ನೀವು ಜಯ ಪಡ್ಕೋಬೇಕಂತ ರಾಹು ಭಗವಾನರು ಹೇಳ್ತಾ ಇದ್ದಾರೆ. ಧನ್ಯವಾದ. ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ಕೆಲವು ಟಿಪ್ಸನ್ನು ತಿಳ್ಕೊಳ್ಳೋಣ. ಪ್ರತಿ ತಿಂಗಳು ಒಂದೊಂದು ಸಬ್ಜೆಕ್ಟ್ ವಿಚಾರವಾಗಿ ನಾವು ಟಿಪ್ಸನ್ನು ತಿಳ್ಕೊಳ್ತಾ ಇದ್ದೀವಿ. ಈ ತಿಂಗಳು ಮುಖ್ಯವಾಗಿ ನಾನು ಮಕ್ಕಳ ಬಗ್ಗೆ ಆಯ್ಕೆ ಮಾಡ್ಕೊಂಡಿದ್ದೀನಿ. ಮಕ್ಕಳ ವಿದ್ಯಾಭ್ಯಾಸ. ಸಾಕಷ್ಟು ಜನ ತಾಯಂದ್ರೆ ನನಗೆ ಫೋನ್ ಮಾಡಿ, ಸರ್ ನನ್ನ ಮಗ ಸರಿಯಾಗಿ ಓದ್ತಾ ಇಲ್ಲ, ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ, ಮಾರ್ಕ್ಸ್ ಸರಿಯಾಗಿ ತೆಗಿತಾ ಇಲ್ಲ, ಗ್ರೇಡ್ ಬರ್ತಾ ಇಲ್ಲ, ನಾನಾ ರೀತಿಯಾಗಿ ಹೇಳ್ತಾ ಇರ್ತಾರೆ. ಸೊ ಇದಕ್ಕೆಲ್ಲ ಒಂದು ಪರಿಷ್ಕಾರ ಮಾರ್ಗವಾಗಿ ನಾನು ಒಂದು ಪ್ರಯತ್ನವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ಪ್ರಯತ್ನದಿಂದ ನಿಮಗೆಲ್ಲರಿಗೂ ಒಳ್ಳೆಯದಾಗಿದ್ದರೆ ನನಗೆ ತುಂಬ ಸಂತೋಷ ಆಗತ್ತೆ. ಮೊದಲನೇದಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪೋಷಕರು ಕೂಡ ಸಹಾಯ ಬೇಕು. ಅವರಿಗೆ ಮಲಗೋದ್ರಿಂದ ಹಿಡಿದು ಹೋಮ್ವರ್ಕ್ ಮಾಡೋದು ಅಥವಾ ಓದ್ಕೊಳ್ಳೋದ್ರು ಎಲ್ಲ ವಿಚಾರದಲ್ಲಿ ಕೂಡ ಒಂದು ಟೈಮ್ ಟೇಬಲ್ ಆಗಿ ಹಾಕ್ಕೊಟ್ಬಿಟ್ಟು
ಅವ್ರಿಗೆ ಯಾವ ಟೈಮಲ್ಲಿ ಏನು ಮಾಡಬೇಕಂತ ನಾವು ಹೇಳ್ಕೊಡ್ಬೇಕು. ಮುಖ್ಯವಾಗಿ ಮಕ್ಕಳಿಗಾಗಿ ಪ್ರತಿದಿನ ನಾವೊಂದು ಲೆಸನನ್ನು ಓದಿ ಅವ್ರಿಗೆ ಕೇಳಿಸಿ ಮತ್ತು ಅವ್ರು ಇಂಡಿಪೆಂಡೆಂಟಾಗಿ ಓದೋದಕ್ಕೆ ಪ್ರೋತ್ಸಾಹ ಮಾಡಬೇಕು. ಹಾಗೆ ಪ್ರತಿದಿನ ರಾತ್ರಿ ಊಟ ಮಾಡೋಕ್ಕೆ ಮೊದಲು ಅಥವಾ ಊಟ ಮಾಡಿದ ಮೇಲೆ ಟೇಬಲ್ಸ್ 20 10s 200 29s 180 ಈ ಥರ ರಿವರ್ಸ್ ಆರ್ಡ್ರಲ್ಲಿ 20 19 80 17 16 ಈ ಥರ ರಿವರ್ಸ್ ಆರ್ಡ್ರಲ್ಲಿ ಪ್ರತಿದಿನ ಓದಕ್ಕೆ ಹೇಳಬೇಕು. ನೋಡಿಕೊಂಡೇ ಓದಲಿ ಪರವಾಗಿಲ್ಲ, ಅದು ಓದ್ತಾ ಓದ್ತಾ ಕಂಠಪಾಠ ಆಗತ್ತೆ. ಇದರಿಂದ ನಮ್ಮ ಬ್ರೈನಲ್ಲಿ ನ್ಯೂರಾನ್ಸ್ ಆ್ಯಕ್ಟಿವೇಟ್ ಆಗತ್ತೆ. ಮಲಗಕ್ಕೆ ಮೊದಲು ಒಂದು 100 ಅಥವಾ 200 ಮಕ್ಕಳಿಗೆ ರಿವರ್ಸ್ ಆರ್ಡಲ್ಲಿ 200 199 198 ಈ ಥರ ಒಂದುವರೆಗೂ ಹೇಳಿ ಮಲ್ಕೊಳ್ತಕ್ಕಂಥದ್ದು. ಡೇ ಟೈಮಲ್ಲಿ ಒಂದು 10ರಿಂದ 15 ನಿಮಿಷ ಫ್ಲ್ಯೂಟ್ ಮ್ಯೂಸಿಕ್ಕನ್ನು ನೀವು ಹೆಡ್ಫೋನ್ ಹಾಕಿ ಕೇಳಿಸ್ಬೇಕು ಮಕ್ಕಳಿಗೆ. ಫ್ಲ್ಯೂಟ್ ಮ್ಯೂಸಿಕ್ ಕೇಳೋದ್ರಿಂದ ಬ್ರೈನಲ್ಲಿ ನ್ಯೂರಾನ್ಸ್ ಆ್ಯಕ್ಟಿವೇಟ್ ಆಗಿ ಒಂದು ಪಾಸಿಟಿವ್ ಕಾರ್ಟೋಸೋಲ್ ಅಂತ ಪ್ರೊಡ್ಯೂಸ್ ಆಗತ್ತೆ. ಸೊ ಇದರಿಂದ ಏನಾಗತ್ತೆ ಅಂತ ಹೇಳಿದ್ರೆ ಮಗು ನೆನಪಿನ ಶಕ್ತಿ ಮತ್ತು ಓದಿನಲ್ಲಿ ಆಸಕ್ತಿಯನ್ನು ಹೆಚ್ಚಾಗಿ ಬೆಳೆಸ್ಕೊಳ್ತಾರೆ. ಇದರ ಜೊತೆಗೆ ಯಾವ ಒಂದು ಟೈಮ್ ಸಿಕ್ಕಿದಾಗ ಒಂದು ಲೆಸನ್, ಒಂದು ಪ್ಯಾರಾಗ್ರಾಫ್ ತೊಗೊಂಡು ಅಥವಾ ನ್ಯೂಸ್ ಪೇಪರಲ್ಲಿ ಒಂದು ಪ್ಯಾರಾಗ್ರಾಫ್ ತೊಗೊಂಡು ಲೆಫ್ಟ್ ಹ್ಯಾಂಡಲ್ಲಿ ಬರೆಯೋದಕ್ಕೆ ನಿಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಮಾಡಿ. ಅದು ಲೈನು ಕರೆಕ್ಟಾಗಿ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಎಡಿಟಿಂಗ್ ಚೆನ್ನಾಗಿಲ್ಲ ಅಂದರೂ ಪರವಾಗಿಲ್ಲ, ಅವರನ್ನು ಬರೆಯೋದಕ್ಕೆ ಪ್ರೋತ್ಸಾಹ ಮಾಡಿ. ಮತ್ತು ನಿಮ್ಮ ಮಕ್ಕಳನ್ನು ಯಾರ ಮಕ್ಕಳಿಗೂ ಕೂಡ ಕಂಪೇರ್ ಮಾಡಬೇಡಿ. ಗ್ರೇಡ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅವ್ರ ಹಾರ್ಡ್ ವರ್ಕು ಮತ್ತು ಎಫರ್ಟ್ಸನ್ನು ಯಾವಾಗಲೂ ಕೂಡ ನೀವು ಹೊಗಳ್ತಾ ಇರಿ. ನಿಮ್ಮ ಮನೆಗೆ ಬೇರೆಯವರು ಬಂದಾಗ ಮಕ್ಕಳನ್ನು ಇನ್ನೊಬ್ಬರ ಬಗ್ಗೆ ಕಂಪೇರ್ ಮಾಡಿ ಅವರಿಗೆ ಡಿಮೋಟಿವೇಶನ್ ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು. ಯಾವಾಗಲೂ ಕೂಡ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಾನು ಕೆಲವು ಮಂತ್ರಗಳನ್ನು ಹೇಳ್ತಾ ಇದ್ದೀನಿ. ನೀವು ಕೂಡ ಏನಾದರೂ ಪುಸ್ತಕಗಳಲ್ಲಿ ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿ ಇನ್ನಷ್ಟು ಮಂತ್ರಗಳನ್ನು ನೀವು ಆಡ್ ಮಾಡ್ಕೋಬೋದು. ಚಿಕ್ಕ ಚಿಕ್ಕ ಮಂತ್ರಗಳನ್ನು ಹೇಳ್ತಾ ಇದ್ದೀನಿ. ಇದನ್ನು ನೀವು ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಕೂಡ ವಿದ್ಯಾಭ್ಯಾಸದಲ್ಲಿ ಅನುಕೂಲ ಆಗತ್ತೆ. ಒಂದು ಹಯಗ್ರೀವ ದೇವ್ರದ್ದು, ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಂ ಹಯಗ್ರೀವಂ ಉಪಾಸ್ಮಹೇ. ಓಂ ಹಾಂ ಹಯಗ್ರೀವಾಯ ನಮಃ. ಓಂ ಹಾಂ ಹಯಗ್ರೀವಾಯ ನಮಃ. ಓಂ ವೇಂ ವೇದವೇಸಾಯ ನಮಃ. ಓಂ ವೇಂ ವೇದವೇಸಾಯ ನಮಃ. ಓಂ ಐಂ ಮಹಾಸರಸ್ವತೈ ನಮಃ. ಓಂ ಐಂ ಮಹಾಸರಸ್ವತೈ ನಮಃ. ಓಂ ಭವಾಯ ವಿದ್ಯಾಂ ದೇಹಿ ದೇಹಿ ಓಂ ನಮಃ. ಓಂ ಭವಾಯ ವಿದ್ಯಾಂ ದೇಹಿ ದೇಹಿ ಓಂ ನಮಃ. ಈ ಥರ ಮಂತ್ರಗಳು ನೀವು ಕೂಡ ನಿಮ್ಮ ಬಳಿ ಇದ್ದರೆ ನಿಮ್ಮ ಮಕ್ಕಳಿಗೆ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿ, ಅವ್ರ ಬ್ರೈನ್ ಶಾರ್ಪ್ ಆಗುತ್ತೆ. ಮತ್ತು ಮಕ್ಕಳನ್ನು 5 ವರ್ಷದವರೆಗೂ ರಾಜನ ಥರ ನೋಡ್ಕೋಬೇಕು. ರಾಜಾವ ತತ್ಪಂಚವರ್ಷಾಣಿ ದಶವರ್ಷಾಣಿ ದಾಸವತ್. ಅದಾದ ಮೇಲೆ 10 ವರ್ಷ ಒಂದು ದಾಸಿಯಂತೆ ನೋಡಬೇಕು. ಅವ್ರನ್ನೇ ಓದೋದಕ್ಕೆ, ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಅವರಲ್ಲಿ ಇನ್ವಾಲ್ವ್ ಆಗಲಿಕ್ಕೆ ಯಾವಾಗಲೂ ಕೂಡ ಸ್ಟ್ರಿಕ್ಟಾಗಿ ಬಿಹೇವ್ ಮಾಡಬೇಕು. ಮಕ್ಕಳನ್ನು ಶಿಸ್ತಿನ ದಾರಿಯಲ್ಲಿ ಹೋಗೋದಕ್ಕೆ ತಂದೆ ತಾಯಿಗಳ ಪ್ರಯತ್ನ ಮಾಡಬೇಕು. ಶಿಸ್ತನ್ನು ಕಲಿಸಬೇಕು. ಗುರು ಹಿರಿಯರನ್ನು ಗೌರವಿಸೋದನ್ನು ಕೂಡ ನೀವು ಕಲಿಸ್ಬೇಕು. ತಂದೆ ಆದವನು ತಾಯಿಯನ್ನು ಗೌರವಿಸೋದು ಕಲಿಸ್ಬೇಕು. ತಾಯಿಯ ಮಹಾತ್ಮೆ, ದೇಶದ ಮಹತ್ವ ಅಂತಕ್ಕಂಥದ್ದು ಏನು ಅನ್ನೋದನ್ನು ಕಲಿಸ್ಬೇಕು. ಹಾಗೆ ತಾಯಿ ಕೂಡ ಅಷ್ಟೇ. ತಂದೆ ಬಂದ ತಕ್ಷಣ ನೋಡಿ, ನಿಮ್ಮ ತಂದೆ ಬಂದು ಗದ್ದು ನಿಂತ್ಕೊಂಡು ಗೌರವ ಕೊಡ್ರಿ ಅಂತ. ತಂದೆ ಬಗ್ಗೆ ಯಾವಾಗಲೂ ಕೂಡ ಗೌರವ ಕೊಡೋ ಥರ ತಾಯಿ ಜವಾಬ್ದಾರಿ ಕೂಡ ಇರುತ್ತೆ. ಹೀಗೆ ಮಕ್ಕಳಿಗೆ ಮನೆಯಲ್ಲೇ ಶಿಕ್ಷಣದ ಜೊತೆಗೆ ಗುರು ಹಿರಿಯರು ನಮ್ಮ ಸಂಸ್ಕೃತಿಯನ್ನು ಗೌರವಿಸ್ತಕ್ಕಂಥದ್ದು ಈ ರೀತಿಯಾಗಿ, ಮತ್ತು ಪಾಠದ ಜೊತೆಗೆ ಏನಾದರೂ ಕಥೆ ರೂಪದಲ್ಲಿ ಅವ್ರಿಗೆ ಹೇಳ್ಕೊಟ್ಟಿದ್ರೆ, ಮಹಾಭಾರತದಲ್ಲಿ ಎಷ್ಟೋ ಉಪಕಥೆಗಳಿರ್ತವೆ. ಇಂಥ ಚಿಕ್ಕ ಚಿಕ್ಕ ಕಥೆಗಳು ಹೇಳೋದ್ರಿಂದ ಅವ್ರಿಗೆ ವಿದ್ಯಾಭ್ಯಾಸದಲ್ಲಿ ಮತ್ತು ನಮ್ಮ ಸಂಸ್ಕೃತಿಯಲ್ಲಿ ಅವರಿಗೆ ಆಸಕ್ತಿ ಬಂದು ಮುಂದೆ ಸತ್ಪ್ರಜೆಗಳಾಗಿ ಕುಟುಂಬಕ್ಕೂ ಮತ್ತು ದೇಶಕ್ಕೂ ಕೂಡ ಒಳ್ಳೆ ಗೌರವ ತರಿಸ್ತಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ.